ಇವಾಗ ನಮ್ಮದು ಆಡು ಭಾಷೆ ಜನಪದ ಇದರಲ್ಲೆಲ್ಲ ನಾವು ಮಾತಾಡುವಾಗ ಇದಕ್ಕೆ ಯಾವುದೋ ಒಂದು ಮೂಲ ಇರಬೇಕು ಅಂದರೆ ಅದು ವೇದದಲ್ಲಿದೆ. ಅದು ಹೇಗೆ ಅಂದರೆ ಮಂತ್ರಗಳಲ್ಲಿ ಅನೇಕ ಮಂತ್ರಗಳಿದೆ. ಒಂದು ವೈದಿಕ ಮಂತ್ರಗಳು, ಇನ್ನೊಂದು ಪೌರಾಣಿಕ ಸ್ತೋತ್ರಾದಿ ಮಂತ್ರಗಳು, ತಂತ್ರದಲ್ಲಿ ಬರುವಂತಹ ಬೀಜ ಮಂತ್ರಗಳು ಇತ್ಯಾದಿ. ವೇದದಲ್ಲಿ ಬರೋ ಮಂತ್ರಗಳು ಹೇಗೆ ಅಂದರೆ ಅದಕ್ಕೆ ಅನುಸ್ವಾರ ಇತ್ಯಾದಿ, ವಿಸರ್ಗ ಇತ್ಯಾದಿ, ಅದರದ್ದು ಅನುದಾತ್ತ ಸ್ವರಿತ ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಉದಾತ್ತ ಅನುದಾತ್ತ ಸ್ವರಿತ ಬಂದು ಟೋನ್ಸ್, ಇಂಟೋನೇಷನ್ ಅಂತ ಕರಿತೀವಿ, ಅದು ಮೇಲೆ ಕೆಳಗೆ ಇಳಿಸೋದು. ಅದ್ರ ಜೊತೆ ಈ ಅನುಸ್ವಾರ ವಿಸರ್ಗ ಬಂದಾಗ ಅದರದ್ದು ಸಂಧಿಗಳಾಗುತ್ತೆ. ಅದು ಯಾವ ವರ್ಗೀಯ ವ್ಯಂಜನಾನ ಅವರ್ಗೀಯ ವ್ಯಂಜನಾನ ನೆಕ್ಸ್ಟ್ ಯಾವ ಪದ ಬರುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಅದನ್ನ ಚೇಂಜ್ ಮಾಡಿ, ಚೇಂಜ್ ಅಂದ್ರೆ ನಾವು ಮಾಡಲ್ಲ, ಅದು ಸಂಪ್ರದಾಯಬದ್ಧವಾಗಿ ಬಂದಿರುವಂಥದ್ದು, ಅದನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಆ ಶಕ್ತಿ ಇದೆ ಅಂತ, ಆ ಒಂದು ಶಕ್ತಿ ಇದೆ ಅಂತ. ಅದೇ ಥರ ಸ್ತೋತ್ರಗಳಲ್ಲಿ ನೋಡಿದ್ರೆ, ಸ್ತೋತ್ರಗಳಲ್ಲಿ ಅದಕ್ಕೇನು ಈ ಥರ ಅನುದಾತ್ತ ಉದಾತ್ತ ಸ್ವರಿತ ಇತ್ಯಾದಿ ಸ್ವರಗಳಿಲ್ಲ, ಅದರಿಂದ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಬೀಜ ಮಂತ್ರಗಳು, ತಂತ್ರದಲ್ಲಿ ಬರುವಂತಹ ಬೀಜ ಮಂತ್ರಗಳಿರಬಹುದು, ಈ ಷಟ್ಕರ್ಮಗಳು ಅಂತ ಹೇಳ್ತೀವಲ್ಲ, ಆಕರ್ಷಣ, ವಿಧ್ವಂಸನ, ವಿದ್ವೇಷಣ, ಉಚ್ಚಾಟನ, ಮಾರಣ ಮತ್ತು ಸ್ತಂಭನ ಅಂತ, ಇದೆಲ್ಲ ವಾಮಾಚಾರದಲ್ಲಿ ಮಾಡುವಂಥ ಕ್ರಿಯೆಗಳು. ಬಟ್ ಆದರೆ ವಾಮಾಚಾರ ಅಷ್ಟೇ ಅಲ್ಲ, ಯಾರಾದರೂ ವಿನಿಯೋಗ ಮಾಡೋರು ಮಾಡ್ಕೋತಾರೆ. ಅದರಲ್ಲಿ ಏನಂದರೆ ಆ ಮಂತ್ರಗಳಿಗೆ ಶಕ್ತಿ ಇರುತ್ತೆ. ವೇದದಲ್ಲಿರೋ ಮಂತ್ರಗಳಿಗೆ ಏನಂದರೆ ಗುರುಮುಖೇನ ಸ್ವರಬದ್ಧವಾಗಿ ಹೇಳಿದ್ರೆ ಮಾತ್ರ ಶಕ್ತಿ, ಇಲ್ಲ ಅಂದರೆ ಅದು ಉಲ್ಟಾ ಹೊಡೆಯೋ ಚಾನ್ಸಸ್ಸು ಇದೆ, ಇಲ್ಲಾಂದರೆ ಶಕ್ತಿ ಇಲ್ಲದೆ ಇರೋ ಸಾಧ್ಯತೆ. ಈಗ ನಾವು ಯೂಟ್ಯೂಬಲ್ಲಿ ಆಡಿಯೋ ಹಾಕ್ಕೊಂಡ್ಬಿಟ್ಟು ಪುರುಷ ಸೂಕ್ತ ಶ್ರೀ ಸೂಕ್ತ ಎಲ್ಲನೂ ಕೇಳ್ತೀವಿ, ಅದು ಬರೀ ಸೌಂಡ್ ಆಗುತ್ತೆ ಅಷ್ಟು. ಅದು ಯಾರು ಗುರುಮುಖೇನ ಕಲ್ತಿರ್ತಾರೆ ಎದುರು ಕೂತು ಹೇಳಿದಾಗ ಅದು ನಿಜವಾಗಿ ಮಂತ್ರ ಆಗುತ್ತೆ ಅಂತ. ಮಂತ್ರ ಅನ್ನೋದು ದೀಕ್ಷೆ ಮುಖಾಂತರ ಪಡೆಯುವಂತಹ ಒಂದು ಶಕ್ತಿ.